ಏನೋ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ನಮ್ಮ ತಂದೆಯ ಹುಟ್ಟುಹಬ್ಬದ ದಿನ. ಇದು ಒಂದು ನಾವು ನಮ್ಮ ತೋರಿಕೆಗೋಸ್ಕರ ಮಾಡ್ತಾಯಿಲ್ಲ, ಜನಗಳಿಗೆ ಇನ್ನು ಮುಂದೆ ಆದರೂ ನನ್ನಂಥ ಒಂದು ಯಂಗ್ ಜನರೇಷನ್ ಅವ್ರಿಗೆ ಒಂದು ಮೆಸೇಜ್ ಇರಲಿ ಅಂತ ಮಾಡ್ತಿರೋದು. ಯಾಕಂದರೆ ಈಗಿನ ಜನ್ರೇಷನಲ್ಲಿ ಎಲ್ಲರೂ ದುಡ್ಡು ಸಿಕ್ತು ಅಂತಂದರೆ ಎಲ್ಲೋ ಹೋಟ್ಲಿಗೆ ಅಥವಾ ಎಲ್ಲೋ ಕುಡಿದು ತಿಂದು ಹಾಳು ಮಾಡೋಕ್ಕಿಂತ ನನ್ನ ಒಂದು ಅಭಿಪ್ರಾಯ ಏನಂತಂದರೆ ಒಂದು 4 ಜನಗಳಿಗೆ ಒಂದು ಅನ್ನದಾನ ಮಾಡೋದ್ರಿಂದ ಅವರ ಹೆತ್ತ ತಂದೆ ತಾಯಿ ಆಗಲಿ ಅಥವಾ ಅವರ ಒಂದು ಒಳ್ಳೆಯ ಗುಣಕ್ಕಾಗಲಿ ಒಂದು ಒಳ್ಳೆಯ ಸಂದೇಶ ಸಿಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಮಾಡ್ತಿರೋದು. ಇದರಲ್ಲಿ ಯಾವುದೇ ಒಂದು ರಾಜಕೀಯ ತಂತ್ರ ಆಗಲಿ ಅಥವಾ ಒಂದು ಯಾವುದೇ ಒಂದು ತೋರಿಕೆ ಅಂತ ಏನಿಲ್ಲ. ಇದು ಎಲ್ಲ ಜನಗಳಿಗೆ ಒಂದು ಒಳ್ಳೆಯ ಒಂದು ನಿರ್ಧಾರ ಮಾರ್ಗದರ್ಶಕವಾಗಲಿ ಅಂತ ನನ್ನ ಕಡೆಯಿಂದ ಒಂದು ಶುರು ಮಾಡಿದ್ದೀನಿ. ಹೀಗೆ ಎಲ್ಲರೂ ನನ್ನ ಸ್ನೇಹಿತರು ಯಾರೇ ಇರಲಿ, ನನ್ನ ಏಜ್ ಸ್ನೇಹಿತರಾಗಲಿ, ದೊಡ್ಡವರಾಗಲಿ, ಚಿಕ್ಕವರಾಗಲಿ, ಇದನ್ನು ಒಂದು ಪಾಲಿಸಲಿ ಅಂತ ನಾನು ತುಂಬ ಹೇಳೋಕ್ಕೆ ಇಷ್ಟಪಡ್ತೀನಿ. ಪೌರ ಕಾರ್ಮಿಕರು ಬೆಳಗ್ಗೆಯಿಂದ ಪಾಪ ಆಗಲಿ ರಾತ್ರಿ ದುಡಿತಾ ಇರ್ತಾರೆ, ನಮಗೋಸ್ಕರ ದುಡಿತಾ ಇರ್ತಾರೆ. ನಾವು ಎದುರುಗಡೆ ಹೋಗ್ಬೇಕಾದ್ರೆ ಒಂದು ಸ್ಮೆಲ್ ಬಂದರೆ ನಾವು ಮೂಗು ಮುಚ್ಕೊಂಡು ಓಡೋವಂಥ ಜನಗಳು, ಅವರು ಅದೇ ಇದರಲ್ಲೇ ದುಡ್ಕೊಂಡು ತಮ್ಮ ಜೀವನ ಮಾಡ್ತಾ ಇರ್ತಾರೆ ಅಂದಾಗ ಅವ್ರಿಗೆ ನಮ್ಮ ಕೈಲಾದ ಸಹಾಯನ ಮಾಡೋಕ್ಕೆ ನನಗೆ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ಮಾಡ್ತಾಯಿದ್ದೀನಿ. ಇದು ಯಾವುದೇ ಒಂದು ತೋರಿಕೆ ಅಂತೇನಿಲ್ಲ, ನನಗೆ ಒಂದು ಖುಷಿಯಾಗಿರೋದ್ರಿಂದ ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ಪತ್ರಕರ್ತರಾದ ಪ್ರಕಾಶ್ ಅವರ ತಂದೆ ಅವರು ದಿವಂಗತರಾಗಿ ಒಂದು 10 ವರ್ಷ ಆಗಿದೆ, 19 ವರ್ಷ ಆಗಿದೆ. ಅವರ ತಂದೆ ಇಲ್ಲ, ಅವ್ರ ಜೊತೆ ಇಲ್ಲ ಅಂತಂದ್ರೂ ಇವತ್ತು ಅವ್ರ ತಂದೆಯವ್ರ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ನಮ್ಮ ವಾರ್ಡಿನ ಎಲ್ಲ ಅವರು ಒಳ್ಳೆ ಕೆಲಸ ಮಾಡಿದ್ರು. ಇವತ್ತು ಪೌರ ಕಾರ್ಮಿಕರೆಲ್ಲ ಬೆಳಗಿನ ಜಾವ ಉಪಹಾರದ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದರು. ಎಲ್ಲ ಹೇಳ್ಕೊಂಡು ಎಲ್ಲರನ್ನೂ ಜೊತೆ ಮಾತಾಡಿಕೊಂಡು ಎಷ್ಟು ಗಾಡಿ ಇದೆ ಏನು ಎಲ್ಲ ತಿಳ್ಕೊಂಡು ಒಂದು 150 ಜನಕ್ಕೆ ಉಪಹಾರದ ವ್ಯವಸ್ಥೆ, ನೀರಿನ ಬಾಟ್ಲಿ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಈ ಥರ ಒಳ್ಳೆ ಸಮಾಜಮುಖಿ ಕೆಲಸ ಮಾಡ್ತಾಯಿರೋ ಪ್ರಕಾಶ್ ಅವ್ರಿಗೆ ಭಗವಂತ ಇನ್ನೂ ಉನ್ನತ ಸ್ಥಾನ ಕೊಡಲಿ, ಸೇವೆ ಮಾಡೋಕ್ಕೆ ಆ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಮತ್ತು ಅವ್ರ ತಂದೆಯವ್ರಿಗೆ ಅವರೆಲ್ಲೇ ಇದ್ರೂ ಚಿರಾಶಾಂತಿ ಕೊಟ್ಟು ಭಗವಂತ ಅವ್ರಿಗೆ ಇನ್ನೂ ಇವ್ರ ಮೇಲೆ ಅವ್ರ ತಂದೆ ಆಶೀರ್ವಾದ ಇವ್ರ ಮೇಲೆ ಇರಲಿ, ಇನ್ನೂ ಚೆನ್ನಾಗಿ ಬೆಳೀಲಿಕ್ಕೆ ಅವ್ರ ತಂದೆ ಎಲ್ಲೇ ಇದ್ರೂ ಆಶೀರ್ವಾದ ಮಾಡಲಿ ಅಂತ ಕೇಳಿಕೊಂಡು ಈ ಒಳ್ಳೆ ಕಾರ್ಯ ಮಾಡಿದ ನಮ್ಮ ವಾರ್ಡಿನ ಪತ್ರಕರ್ತರಾದ ಪ್ರಕಾಶ್ ಅವರಿಗೆ ತುಂಬ ಧನ್ಯವಾದಗಳು. ಪ್ರಕಾಶ್ ಅವರು ತಿಳ್ಕೊಂಡಿರೋದ್ರಿಂದ 19 ವರ್ಷಗಳಾಗಿ ಪೌರ ಕಾರ್ಮಿಕರಿಗೆ ನೀರಿನ ಬಾಟ್ಲು ಮತ್ತು ತಿಂಡಿ ಎಲ್ಲ ಕೊಟ್ಟು ಅವರು ಪೌರ ಕಾರ್ಮಿಕರನ್ನ ತುಂಬ ಆತ್ಮೀಯವಾಗಿ ಪ್ರೀತಿಸ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ಹೆಚ್ಚು ತಂದೆಯವರಾಗಿರೋದ್ರಿಂದ ಮತ್ತು ಅವರ ಆತ್ಮಕ್ಕೆ ಶಾಂತಿ ನೀಡಲಿ ಮತ್ತು ಬೇರೆಯವ್ರಿಗೂ ಇದೇ ರೀತಿ ಸಹಾಯ ಮಾಡಲಿ ಅಂದ್ಬಿಟ್ಟು ಕೊಡ್ತೀವಿ. ಒಳ್ಳೆಯದಾಗಲಿ ಪತ್ರಕರ್ತರಾದ ಟೀಮ್, ಒಳ್ಳೆಯದಾಗಲಿ.